साहित्य रत्न अन्ना भाऊ साठे सांस्कृतिक और साहित्यिक लोक मंच ट्रस्ट बीदर की ओर से साहित्य रत्न अन्ना भाऊ साठे जी की 105वीं जयंती के निमित्त पर बीदर के मैलूर में स्थित सरकारी कन्या हाई स्कूल में छात्र और छात्राओं के लिए निःशुल्क पुस्तक वितरण कार्यक्रम आयोजित किया गया। इस कार्यक्रम का उद्घाटन सुभाष रत्न जिला विकलांग कल्याण अधिकारी बीदर ने किया। इनके अलावा मुख्य अतिथि के रूप में एसडीएमसी अध्यक्ष शालिवान बड़गे, धोनीराम काकरे, केपीटीसीएल बेंगलुरु अब्दुल खादर, अध्यक्ष एसडीएमसी सरकारी उर्दू प्राइमरी स्कूल बीदर, राघवेंद्र कुलकर्णी हेडमास्टर सरकारी प्रौढ़शाले बीदर और विजय कुमार सागर हेडमास्टर सरकारी प्राइमरी स्कूल मैलूर, आलिया बेगम हेडमास्टर उर्दू प्राइमरी स्कूल बीदर, कलाल देवी प्रसाद विज्ञान विभाग टीचर सरकारी हाई स्कूल, महमुना बेगम एसडीएमसी अध्यक्ष मनोहर मिर्जापुरकर, प्रवीण मीरागंजकर और अन्य उपस्थित थे। साहित्य रत्न अन्ना भाऊ साठे सांस्कृतिक और साहित्यिक लोक मंच ट्रस्ट बीदर के अध्यक्ष एमएस मनोहर के नेतृत्व में यह कार्यक्रम किया गया। इस अवसर पर सभी आए हुए अतिथियों का सम्मान किया गया। इस अवसर पर सभी छात्रों में बुक वितरित किए गए। साहित्य रत्न अन्ना भाऊ साठे जी के 105वीं जयंती निमित्त पर एमएस मनोहर ने संबोधित किया। केपी न्यूज के कैमरामैन महेश टीके का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। साठे सांस्कृतिक ಮತ್ತು ಸಾಹಿತ್ಯಿಕ ಲೋಕಮಂಚ್ ಟ್ರಸ್ಟ್ ಬೀದರ್ ಸಾಹಿತ್ಯ ರತ್ನ ಅಣ್ಣಾಭಾऊ ಸಾಠೆ ರವರ 105ನೇ ಜಯಂತಿ ಅಂಗವಾಗಿ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಣೆ ಮಾಡಲಾಯಿತು। ಈ ಕಾರ್ಯಕ್ರಮದಲ್ಲಿ ಈ ಟ್ರಸ್ಟಿನ ಅಧ್ಯಕ್ಷರಂತ ಮನೋಹರ್ ನೇತೃತ್ವದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು। ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳು ಭಾಗವಹಿಸಿ ತಮ್ಮ ವಿಚಾರ ವ್ಯಕ್ತಪಡಿಸಿದರು। ಈ ಒಂದು ಕಾರ್ಯಕ್ರಮವು ಈ ಒಂದು ಮೈಲೂರು ಶಾಲೆಯಲ್ಲಿ ಆಚರಿಸಲಾಯಿತು। ಈ ಶಾಲೆಯಲ್ಲಿ ಯಾಕಂತಂದರೆ ಇಲ್ಲಿ 3 ಶಾಲೆಗಳು ಇರ್ತವೆ। ಒಂದು ಉರ್ದು ಶಾಲೆ, ಒಂದು ಕನ್ನಡ ಮಾಧ್ಯಮ ಶಾಲೆ ಹಾಗೂ ಒಂದು ಪ್ರಾಥಮಿಕ ಶಾಲೆ। ಈ 3 ಶಾಲೆಗಳ ಮುಖ್ಯ ಗುರುಗಳು ಹಾಗೂ ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು। ಅವರು ತುಂಬ ಸಹಕಾರ ನೀಡಿದ್ದಾರೆ ಮತ್ತು ಎಲ್ಲ ಮಕ್ಕಳು ಬಹಳ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ। ಈ ಕಾರ್ಯಕ್ರಮದಲ್ಲಿ ನಶಾಮುಕ್ತ ಭಾರತದ ಒಂದು ಪ್ರತಿಜ್ಞೆ ಕೂಡ ಸ್ವೀಕರಿಸಲಾಯಿತು। ಯಾಕಂತಂದರೆ ಇಂದಿನ ಯುಗದಲ್ಲಿ ಅನೇಕ ಮಕ್ಕಳು ಈ ನಶಕ್ಕೆ ಭಾಳ ತುತ್ತಾಗ್ತಿದ್ದಾರೆ। ಆ ತುತ್ತಾಗೋದು ಬೇಡ, ಅದರಿಂದ ಭಾಳಷ್ಟು ದುಷ್ಪರಿಣಾಮಗಳಾಗ್ತವೆ। ಮುಂದೆ ಮಕ್ಕಳು ದೇಶದ ಸತ್ಪ್ರಜೆಗಳಾಗಬೇಕೆಂಬ ಉದ್ದೇಶದಿಂದ ಭಾರತ ಸರ್ಕಾರವು ಒಂದು ನಶಾಮುಕ್ತ ಅಭಿಯಾನವನ್ನು ಪ್ರಾರಂಭ ಮಾಡಿದೆ। ಇಂದು ನಾವು ಈ ಶಾಲೆಯಲ್ಲಿ ಸಹ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಈ ಒಂದು ಅಣ್ಣಾಭಾऊ ಸಾಠೆಯವರ ಜಯಂತಿಯನ್ನು ನಾವು ಸರಳವಾಗಿ ಆಚರಿಸಬೇಕಂತ ನಾವು ಪ್ರಯತ್ನ ಮಾಡಿದ್ದೀವಿ। ಯಾಕಂತಂದರೆ ಇಲ್ಲಿ ನಾವು ಭಾಳಷ್ಟು ಕಡೆ ನಾವು ಕಾರ್ಯಕ್ರಮ ಮಾಡೋದ್ರಿಂದ ದುಂದುವೆಚ್ಚ ಆಗುತ್ತದೆ, ಆದರೆ ಅನೇಕ ಬಡ ಮಕ್ಕಳಿಗೆ ನಾವು ಉಚಿತವಾಗಿ ನಾವು ನೋಟ್ಬುಕ್ ವಿತರಣೆ ಮಾಡೋದ್ರಿಂದ ಅವರಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತದೆ ಅಂತಂದು ಹೇಳಿ ನಮ್ಮ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿ ಎಲ್ಲ ಪದಾಧಿಕಾರಿಗಳು ಎಲ್ಲ ನಿರ್ಣಯ ತಗೊಂಡು ಒಂದು ಕಾರ್ಯಕ್ರಮ ಮಾಡಬೇಕಂತ ಮಾಡಿದ್ದೀವಿ। ಈ ಶಾಲೆಯಲ್ಲಿ ನಮ್ಮ ಟ್ರಸ್ಟಿನ ಒಂದು ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ಮಿರಗಂಜಗರ್ ಸರ್ ಅವರು ಭಾಗವಹಿಸಿದರು। ಅವರೆಲ್ಲ ಈ ಕಾರ್ಯಕ್ರಮವನ್ನು ಅತ್ಯುತ್ತಮ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಈ ಒಂದು ಕಾರ್ಯಕ್ರಮದ ಅನೇಕ ಗಣ್ಯ ವ್ಯಕ್ತಿಗಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ। ತಮಗೆಲ್ಲರೂ ಧನ್ಯವಾದಗಳು। ಸಾಹಿತ್ಯ ರತ್ನ ಅಣ್ಣಾಭಾऊ ಸಾಠೆ ಅವರ 105ನೇ ಜಯಂತಿ ಅಂಗವಾಗಿ ಈ ವರ್ಷ ಭಾಳ ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ। ಶಾಲಾ ಮಕ್ಕಳಿಗೆ ಅವರಿಗೆ ಉಚಿತವಾಗಿ ನೋಟ್ಬುಕ್ ವಿತರಣೆ ಮಾಡುವುದು ಮತ್ತು ಯಾವ ಶಾಲೆಯಲ್ಲಿ SLCಯಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಪಡಿತಾರೋ ಅವರು ಕೂಡ ಸನ್ಮಾನ ಮಾಡುವಂಥದ್ದು। ಹಾಗೆ ನಮ್ಮ ಟ್ರಸ್ಟಿಂದ ಈಗಾಗಲೇ ಏನು ಸಂವಿಧಾನದ ಮಹತ್ವ ಕುರಿತು ಒಂದು ಕವನ ಸಂಕಲನ ಏನೊಂದು ಭಾಗ್ಯವಿಧಾತ ಪ್ರಕಟ ಆಗಿದೆ, ಆ ಪುಸ್ತಕ ಕೂಡ ಪ್ರತಿಯೊಂದು ಮಗುವಿಗೆ ನಾವು ನೀಡಿ ಸಂವಿಧಾನದ ಒಂದು ಆಶಯಗಳನ್ನು ಕೂಡ ಪ್ರಚಾರ ಮಾಡಬೇಕನ್ನೋ ಮಹದಾಶೆಯಿಂದ ಇಂದು ಈ ಒಂದು ಮೈಲೂರು ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ। ಇಲ್ಲಿ ಉರ್ದು ಮಕ್ಕಳಿಗೆ, ಕನ್ನಡ ಪ್ರಾಥಮಿಕ ಮಕ್ಕಳಿಗೆ, ಪ್ರೌಢ ಶಾಲೆಯ ಮಕ್ಕಳಿಗೆ ಮತ್ತು ಇದರಲ್ಲಿ ವಿಶೇಷವಾಗಿ 100ಕ್ಕಿಂತ ಹೆಚ್ಚು ಜನ ನಿರ್ಗತಿಕ ಮಕ್ಕಳು ಪಕ್ಕದ ಹಾಸ್ಟೆಲ್ನಲ್ಲಿ ಇರ್ತಾರೆ। ಅವರು ಕೂಡ ಇದೇ ಶಾಲೆಯಲ್ಲಿ ಅಭ್ಯಾಸ ಮಾಡ್ತಾ ಇರೋದ್ರಿಂದ ಅವರು ಕೂಡ ನಾವು ನೋಟ್ಬುಕ್ಗಳನ್ನು ವಿತರಣೆ ಮಾಡ್ತಾಯಿದ್ದೀವಿ। ಈ ಕಾರ್ಯಕ್ರಮವನ್ನು ಇಡೀ ಇಲ್ಲಿನ ಶಿಕ್ಷಕರು, ಮುಖ್ಯರುಗಳು ಮತ್ತು SDMC ಹಾಗೂ ಪಾಲಕರೆಲ್ಲರೂ ನಮಗೆ ಸಹಕಾರವನ್ನು ಕೊಟ್ಟು ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ। ಪ್ರತಿ ವರ್ಷ ನಾವು ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ। ಆ ಒಂದು ನಿಟ್ಟಿನಲ್ಲಿ ತಮ್ಮ ಮಾಧ್ಯಮದ ಮೂಲಕ ಅಣ್ಣಾಭಾऊ ಸಾಠೆ ಅವರ ಒಂದು ಸಾಹಿತ್ಯ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆಶಯಗಳನ್ನು
ಎರಡು ಜೊತೆಯಲ್ಲೇ ತೆಗೆದುಕೊಂಡು ಹೋಗಬೇಕನ್ನೋ ಮಹದಾಶೆಯಿಂದ ಮತ್ತೆ ನಾವು ಏನು ಸಾಹಿತ್ಯ ರತ್ನ ಅಣ್ಣಾಭಾವ ಸಾಠೆ ಟ್ರಸ್ಟ್ ವತಿಯಿಂದ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ ಅಂತ ಹೇಳ್ತಾ ತಮ್ಮೆಲ್ಲರಿಗೆ ವಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.